ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಬಂದು ರಾತ್ರಿ ರುಟೀನು, ರಾತ್ರಿ ಕ್ಲೀನಿಂಗ್ ಮೋಟಿವೇಶನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬ ಗೃಹಿಣಿಗೂ ರಾತ್ರಿ ಅಂತ ಇಲ್ಲ, ಬೆಳಗಿನಿಂದ ಸಾಯಂಕಾಲದ ತನಕ 24 ಅವರ್ ಬಾರ್7 ಅಂತ ಹೇಳಿ ಕೆಲಸ ಇದ್ದೇ ಇರುತ್ತೆ. ಇನ್ನು ರಾತ್ರಿ ಮಲಗಬೇಕಾದ್ರೆ ಕ್ಲೀನಿಂಗ್ ಕೆಲಸ ಅಂತೂ ಮಾಡಲೇಬೇಕಾಗತ್ತೆ. ಸೊ ಹಾಗೆ ಇವಾಗ ಊಟ ಎಲ್ಲ ಆದಮೇಲೆ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದೆ. ಸೊ ನಾನು ಡೈಲಿ ಗ್ಯಾಸನ್ನು ಇದೇ ರೀತಿ ತಿಕ್ಕಿ ಕ್ಲೀನ್ ಮಾಡ್ತೀನಿ. ರೀಸನ್ ಬಂದು ಬೆಳಿಗ್ಗಿನಿಂದ ಜಾಸ್ತಿಯಾಗಿ ಗ್ಯಾಸನ್ನು ಯೂಸ್ ಮಾಡ್ತೀವಿ. ಸೊ ಏನಾದರೂ ಬಂದು ಅದರಲ್ಲಿ ಹಿಟ್ಟಿರ್ಬೋದು, ಸಾಂಬಾರ್, ಹಾಲು ಎಲ್ಲವೂ ಸ್ವಲ್ಪ ಬಿದ್ದು ಗಲೀಜಾಗಿರುತ್ತೆ. ಸೊ ಹಾಗಾಗಿ ನೈಟ್ ನಾನು ಡೀಪ್ ಕ್ಲೀನಿಂಗ್ ಮಾಡ್ತೀನಿ. ಸೊ ಕ್ಲೀನ್ ಮಾಡಲಿಕ್ಕೆ ನಾನು ಈ ರೀತಿ ಬಟ್ಟೆಯನ್ನು ಯೂಸ್ ಮಾಡ್ತೀನಿ. ಇದು ಬಂದು ಯೂಸ್ ಮಾಡಿ ವಾಶ್ ಕೂಡ ಮಾಡ್ಲಿಕ್ಕೆ ಆಗುತ್ತೆ. ಸೊ ನಾನು ಮೊದಲೆಲ್ಲ ಈ ರೀತಿ ಕ್ಲೋತನ್ನು ಯೂಸ್ ಮಾಡ್ತಾ ಇದ್ದೀನಿ. ಬಟ್ಟೆಯನ್ನು ಯೂಸ್ ಮಾಡಿ ಆಮೇಲೆ ವಾಶ್ ಮಾಡಿ ಅದನ್ನು ಬಿಸಿ ನೀರಿನಲ್ಲಿ ವಾಶ್ ಮಾಡಿ ಇಡಬೇಕಾಗತ್ತೆ, ಇಲ್ಲಾಂದರೆ ಸ್ಮೆಲ್ ಬಂದುಬಿಡುತ್ತೆ. ಇದು ಸ್ವಲ್ಪ ಈಸಿ ಅಂತ ಹೇಳ್ಬೋದು, ಥ್ರೋ ಮಾಡ್ಬೋದು. ಒಂದು 200 ರೂಪೀಸ್ಗೆ 20-30 ಪೀಸ್ ಎಲ್ಲ ಸಿಗುತ್ತೆ. ಬೇರೆ ಬೇರೆ ಕಂಪನಿ ಎಲ್ಲ ಇರುತ್ತೆ. ಸೊ ಇದು ನಾರ್ಮಲ್ ಕಂಪನಿ, ಇಲ್ಲೇ ಶಾಪಲ್ಲಿ ತೆಗೆದುಕೊಂಡಿರೋದು. ತುಂಬ ಚೆನ್ನಾಗಿರುತ್ತೆ. ಚಿಕ್ಕ ಪೀಸ್ ಅನಿಸಿದ್ರೆ ಒಂದು 2-3 ಪೀಸನ್ನು ಕಟ್ ಮಾಡಿಬಿಟ್ಟು ಕ್ಲೀನ್ ಮಾಡ್ಕೋಬಹುದು. ಇದರಲ್ಲಿ ಸ್ಪೆಷಲ್ ಅಂತ ಹೇಳಿದರೆ ಬೇರೆ ಬಟ್ಟೆ ಅಥವಾ ಬೇರೆ ಕ್ಲೋತ್ ಎಲ್ಲ ಸಿಗುತ್ತಲ್ಲ, ಅವೆಲ್ಲ ಚೆನ್ನಾಗಿ ವಾಶ್ ಮಾಡಿಲ್ಲ ಅಂದರೆ ಲೋಳೆ ಆಗಿಬಿಡುತ್ತೆ. ಇದೇನಿಲ್ಲ, ತುಂಬ ಈಸಿಯಾಗಿ ವಾಶ್ ಮಾಡ್ಕೋಬಹುದು. ರೀಸೆಂಟಾಗಿ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ, ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು, ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ಬೋದು, ಒಮ್ಮೆ ನಾನು ಕ್ಲೋತಿಂದ ಚೆನ್ನಾಗಿ ಒರೆಸ್ಬಿಟ್ಟು ಇವಾಗ ಮತ್ತೆ ಅದನ್ನು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ನೀಟಾಗಿ ಕ್ಲೀನ್ ಆಗುತ್ತೆ. ಸೊ ಚಿಕ್ಕದಾಗಿರೋದ್ರಿಂದ ಚಿಕ್ಕ ಕಲೆ ಕೂಡ ತುಂಬ ಚೆನ್ನಾಗಿ ತೆಗಿಬಹುದು. ಇದರಲ್ಲಿ ಜಾಸ್ತಿಯಾಗಿ ನಾವು ಬಟ್ಟೆಗಳನ್ನು ವಾಶ್ ಮಾಡಲಿಕ್ಕೇ ತುಂಬ ಟೈಮ್ ಹಿಡಿಯುತ್ತೆ. ಇವಾಗ ಬಟ್ಟೆಯಲ್ಲಿ ಇದನ್ನು ಕ್ಲೀನ್ ಮಾಡಿದರೆ ಆ ಬಟ್ಟೆಯನ್ನು ಬಿಸಿ ನೀರಿನಲ್ಲಿ ಸೋಪೆಲ್ಲ ಹಾಕಿ ಕ್ಲೀನ್ ಮಾಡೋದ್ರೊಳಗೆ ಟೈಮ್ ಹಿಡಿಯುತ್ತೆ. ಸೊ ಇದನ್ನು ಈಸಿಯಾಗಿ ಕ್ಲೀನ್ ಮಾಡಿಕೊಂಡು ಒಮ್ಮೆ ನೀರಲ್ಲಿ ವಾಶ್ ಮಾಡಿ ಒಣಗಿಸಿದ್ರಾಯಿತು. ಸೊ ಹಾಗೆ ಈ ಕಡೆ ತುಂಬ ಮೆಸ್ಸಿ ಕಾಣಿಸ್ತಾ ಇದೆ. ದಿನಕ್ಕೆ 2-3 ಬಾರಿ ಈ ರೀತಿ ಮೆಸ್ಸಿ ಆಗಿಬಿಡುತ್ತೆ. ಬೆಳಿಗ್ಗೆ ನಾವು ಮಕ್ಕಳಿಗೆ ಟಿಫಿನ್ ಬಾಕ್ಸ್ ಮಾಡೋದು, ಬ್ರೇಕ್ಫಾಸ್ಟ್ ಮಾಡೋದು, ಬೆಳಿಗ್ಗೆ ಹೆವಿ ಡ್ಯೂಟಿ ಇರುತ್ತೆ, ಆವಾಗ ಎಲ್ಲ ಪಾತ್ರೆಗಳನ್ನು ಯೂಸ್ ಮಾಡ್ಕೋತೀವಿ. ಒಮ್ಮೆ ಈ ರೀತಿ ಮೆಸ್ಸಿ ಆಗಿಬಿಡುತ್ತೆ, ಒಮ್ಮೆ ಡೀಪಾಗಿ ಎಲ್ಲವನ್ನು ಕ್ಲೀನ್ ಮಾಡ್ಕೋತೀನಿ. ಮಧ್ಯಾಹ್ನ ಸ್ವಲ್ಪ ಕಡಿಮೆ ಆದರೂ ಕೂಡ ಈ ರೀತಿ ಮೆಸ್ಸಿ ಆಗುತ್ತೆ. ಇನ್ನು ಸಾಯಂಕಾಲ ಬಂದು ಚಪಾತಿ, ಪಲ್ಯ, ಸಾಂಬಾರ್, ಅನ್ನ ಅಂತ ಹೇಳಿ ಎಲ್ಲ ಪಾತ್ರೆಗಳನ್ನು ಯೂಸ್ ಮಾಡ್ತೀವಿ. ನೈಟ್ ಮಲಗಬೇಕಾದ್ರೆ ಎಲ್ಲವನ್ನು ನೀಟಾಗಿ ಇಡಬೇಕಾಗತ್ತೆ. ಯಾಕಂದರೆ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಮಹಿಳೆಯರು ಕಿಚನ್ಗೆ ಬರ್ತೀವಿ, ಕಿಚನ್ ಲೈಟನ್ನೇ ಆನ್ ಮಾಡ್ತೇವೆ. ಪ್ರತಿಯೊಬ್ಬ ಮಹಿಳೆಯರ ಮೊದಲನೇ ರುಟೀನು ಇದೇ ಆಗಿರುತ್ತೆ. ಸೊ ಬೆಳಿಗ್ಗೆ ತುಂಬಾ ಫ್ರೆಶ್ ಫೀಲ್ ಆದರೆ ಇಡೀ ದಿನ ತುಂಬ ಚೆನ್ನಾಗಾಗುತ್ತೆ. ಹಾಗೆ ಈ ಕ್ಲೋತ್ ಬಂದು ಎಲ್ಲವನ್ನ ಕ್ಲೀನ್ ಮಾಡಲಿಕ್ಕಾಗತ್ತೆ. ಸೊ ಫ್ರಿಜ್ಜನ್ನು ಕ್ಲೀನ್ ಮಾಡಲಿಕ್ಕೆ ಸಪ್ರೇಟ್ ಇಟ್ಕೋಬೋದು, ಗ್ಲಾಸನ್ನು ಕ್ಲೀನ್ ಮಾಡಲಿಕ್ಕೆ ಇಟ್ಕೋಬೋದು, ಬಾಟಲ್ ಎಲ್ಲವನ್ನ ಕ್ಲೀನ್ ಮಾಡಲಿಕ್ಕೆ ಸಪ್ರೇಟ್ ಆಗಿ ಬಳಸಲಿಕ್ಕೆ ತುಂಬಾ ಈಸಿ ಆಗುತ್ತೆ. ಬಟ್ಟೆಯನ್ನಾದರೆ ತುಂಬ ಬಟ್ಟೆ ಯೂಸ್ ಮಾಡಬೇಕು, ವಾಶ್ ಮಾಡಬೇಕು, ಇದೇನಿಲ್ಲ, ತುಂಬ ಈಸಿಯಾಗಿ ವಾಶ್ ಮಾಡ್ಕೋಬಹುದು. ಒಂದೊಂದು ಕಡೆ ಕ್ಲೀನ್ ಮಾಡಿಕೊಂಡು ಇನ್ನು ಪಾತ್ರೆ ತೊಳೆಯೋದಂತೂ ತುಂಬಾ ಹೆವಿ ಅಂತ ಹೇಳ್ಬೋದು. ಆದರೂ ಕೂಡ ರಾತ್ರಿ ನಾವು ಪಾತ್ರೆಗಳನ್ನು ನೀಟಾಗಿ ಕ್ಲೀನ್ ಮಾಡಲೇಬೇಕು. ಒಮ್ಮೆ ಕಷ್ಟ ಆದರೂ ಕೂಡ ಕ್ಲೀನಿಂಗ್ ಎಲ್ಲ ಆದಮೇಲೆ ಫುಲ್ ಫ್ರೆಶ್ ಫೀಲ್ ಆಗುತ್ತೆ. ಸೊ ಹಾಗೆ ಇವಾಗ ಸಮ್ಮರ್ ಆಗಿರೋದ್ರಿಂದ ತುಂಬಾ ಶೆಕೆ, ಕಿಚನಲ್ಲೂ ಕೂಡ ನಿಂತ್ಕೊಂಡು ಪಾತ್ರೆ ತೊಳಿಲಿಕ್ಕೆ ಆಗ್ತಾ ಇಲ್ಲ, ಅಷ್ಟೊಂದು ಶೆಕೆ. ಸೊ ಹಾಗಾಗಿ ಕಿಟಕಿಯನ್ನು ಓಪನ್ ಮಾಡಿಬಿಟ್ಟು ಫ್ರೆಶ್ ಆದ ಗಾಳಿ ಜೊತೆ ನಾನು ಇವಾಗ ಪಾತ್ರೆಗಳನ್ನು ವಾಶ್ ಮಾಡಲಿಕ್ಕೆ ಬಂದೆ. ಇನ್ನು ಇದೊಂದು ಚಿಕ್ಕ ಕಿಚನ್ನು. ಪಾತ್ರೆಗಳು ಜಾಸ್ತಿ ಆಗಿಬಿಟ್ರೆ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ತುಂಬ ರಗಳೆ ಅನಿಸುತ್ತೆ. ಹಾಗೆ ನಿಮಗೆ ಈ ಚಿಕ್ಕ ಕಿಚನಲ್ಲಿ ಕೆಲವರಿಗೆ ಹೆಲ್ಪ್ ಆಗ್ಬೋದು ಅಂತ ಹೇಳಿ ಒಂದೆರಡು ಟಿಪ್ಸ್ ಕೂಡ ಶೇರ್ ಮಾಡ್ತೀನಿ. ಸೊ ಇವಾಗ ಪಾತ್ರೆಗಳನ್ನು ವಾಶ್ ಮಾಡಲಿಕ್ಕೆ ಈ ರೀತಿ ದೊಡ್ಡದಾಗಿರುವಂಥ ಟಬ್ಬನ್ನು ಯೂಸ್ ಮಾಡ್ತಾ ಇದ್ದೆ. ಅದನ್ನು ಇಟ್ಟು ನಾವು ಪಾತ್ರೆಗಳನ್ನು ತೊಳೆದು ಅದಕ್ಕೆ ಹಾಕಿದಾಗ ಕೆಳಗಡೆ ನೀರು ಲೀಕ್ ಆಗಿಬಿಟ್ಟು ಇಡೀ ಸ್ಲ್ಯಾಬ್ ತುಂಬ ಹೋಗ್ಬಿಡುತ್ತೆ. ಸೊ ಹಾಗಾಗಿ ನಾನು ಮೀಶೋದಲ್ಲಿ ಒಂದು ಚಿಕ್ಕ ಟಬ್ಬನ್ನು ಆರ್ಡರ್ ಮಾಡಿದ್ದೆ. ಬಟ್ ಏನಾಗಿತ್ತು, ಅದು ತುಂಬಾ ಚಿಕ್ಕದಾಯಿತು, ಪಾತ್ರೆಗಳು ಜಾಸ್ತಿ ಆಗಿಬಿಡುತ್ತೆ ಒಮ್ಮೆಲೆ. ಸೊ ಹಾಗಾಗಿ ನಾನು ಅದಕ್ಕೆ ಪಾತ್ರೆಗಳನ್ನು ಹಾಕಲಿಕ್ಕೆ ಅದು ಸಾಕಾಗ್ತಾ ಇಲ್ಲ. ಆದರೆ ಅದರಲ್ಲಿ ಕೆಳಗಡೆ ಒಂದು ನೀರು ಲೀಕ್ ಆಗದೆ ಇರುವ
ಆಗಿ ಒಂದು ಪ್ಲೇಟನ್ನು ಕೊಟ್ಟಿರ್ತಾರೆ ನೋಡಿ, ಇದೇ ನನ್ನ ಕೈಯಲ್ಲಿದೆಯಲ್ಲ ಅದು. ಸೊ ಅದು ತುಂಬ ಹೆಲ್ಪ್ ಆಗ್ತಿತ್ತು, ಚಿಕ್ಕದಾದರೂ ಕೂಡ ಆ ರೀತಿ ಬೇಕಿತ್ತು. ಸೊ ನಾನೇನು ಮಾಡಿದೆ, ಅದು ಚಿಕ್ಕದಾಯಿತು ಅಂತ ಹೇಳಿ ಮೇಲ್ಗಡೆ ಇದ್ದು ಎತ್ಬಿಟ್ಟು ನಾನು ಮೊದಲೇ ಯೂಸ್ ಮಾಡ್ತಾ ಇರುವಂತಹ ಆ ಟಬ್ಬಿಗೆ ಇದನ್ನು ಕೆಳಗಡೆ ಇಟ್ಟು ಯೂಸ್ ಮಾಡ್ತಾ ಇದ್ದೀನಿ. ಪರ್ಫೆಕ್ಟಾಗಿ ಶೂಟ್ ಆಗ್ತಾ ಇತ್ತು ನೋಡಿ. ಇದು ನನಗೆ ತುಂಬಾ ಹೆಲ್ಪ್ ಆಗ್ತಿತ್ತು. ಸೊ ಈ ರೀತಿ ಕೂಡ ಮಾಡ್ಕೋಬಹುದು. ಇನ್ನು ಪಾತ್ರೆಗಳನ್ನು ವಾಶ್ ಮಾಡಲಿಕ್ಕೆ ಆಲ್ಮೋಸ್ಟ್ ಆಗಿ ಲಿಕ್ವಿಡನ್ನೇ ಯೂಸ್ ಮಾಡ್ತೀವಿ. ಸೋಪೆಲ್ಲ ಯೂಸ್ ಮಾಡಿದರೆ ಅದನ್ನು ಯೂಸ್ ಮಾಡ್ತಾ ಅಲ್ಲೇ ಗಲೀಜಾಗ್ಬಿಡುತ್ತೆ, ಸ್ಮೆಲ್ ಬಂದುಬಿಡುತ್ತೆ. ಸೊ ಹಾಗಾಗಿ ಲಿಕ್ವಿಡನ್ನು ಯೂಸ್ ಮಾಡ್ತೀವಿ. ಲಿಕ್ವಿಡನ್ನು ಯೂಸ್ ಮಾಡಬೇಕಾದ್ರೆ ಏನಾಗುತ್ತೆ, ಉದಾಹರಣೆಗೆ ನಾವಿವಾಗ ವಿಮ್ ಲಿಕ್ವಿಡ್ ಯೂಸ್ ಮಾಡ್ತಿದ್ದೀವಿ ಅಂತ ಆದರೆ, ಸೊ ಲಿಕ್ವಿಡ್ ಸ್ವಲ್ಪ ಒಂದು ಪಾತ್ರೆಗೆ ಹಾಕಿ ನಂತರ ಸ್ವಲ್ಪ ನೀರನ್ನು ಹಾಕಿ ನಂತರ ಉಜ್ಜುತ್ತೀವಿ. ಸೊ ಇವಾಗ ನಾನು ರೀಸೆಂಟಾಗಿ ಈ ರೀತಿ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ನನಗೆ ತುಂಬಾ ಯೂಸ್ ಆಗ್ತಾ ಇತ್ತು. ಇನ್ನು ನಾವು ಗೃಹಿಣಿ ಆದಮೇಲೆ ಪ್ರತಿದಿನ ನಮಗೆ ಸೇಮ್ ಕೆಲಸ ಇರುತ್ತೆ, ಪಾತ್ರೆ ತೊಳೆ, ನೆಲ ಒರೆಸು, ಕಿಚನ್ ಕ್ಲೀನ್ ಮಾಡು, ಬಟ್ಟೆ ವಾಶ್ ಮಾಡು ಅಂತ ಹೇಳಿ. ಆವಾಗ ನಮಗೆ ನಾವು ಮೋಟಿವೇಟ್ ಆಗಬೇಕಂತಾದರೆ ಚಿಕ್ಕ ಚಿಕ್ಕ ಬದಲಾವಣೆಗಳನ್ನು ಮಾಡ್ಕೋಬೇಕಾಗತ್ತೆ. ಸೊ ಹಾಗೆ ನಾನಿವಾಗ ಪಾತ್ರೆ ತೊಳಿಲಿಕ್ಕೆ ಈ ರೀತಿ ಬದಲಾವಣೆ ಮಾಡ್ಕೊಂಡಿದ್ದೀನಿ. ಸಾಧಾರಣ 1 ಮಂತಿಂದ ಈ ರೀತಿಯಾಗಿ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ತುಂಬಾ ಹೆಲ್ಪ್ ಆಗ್ತಿತ್ತು. ಯಾವ ರೀತಿಯಾಗಿ ಅಂತ ಹೇಳಿದರೆ, ಇವಾಗ ಇದು ಬಂದು ಸ್ಪ್ರೇ ಬಾಟಲ್ ಇದೆಯಲ್ಲ, ಸ್ಪ್ರೇ ಬಾಟಲ್ಗೆ ಸ್ವಲ್ಪ ಲಿಕ್ವಿಡ್ ಮತ್ತು ನೀರನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋದು. ನಂತರ ಈ ರೀತಿ ಸ್ಪ್ರೇ ಮಾಡಿಕೊಂಡು ಪಾತ್ರೆಗಳನ್ನು ಉಜ್ಜೋದು. ಇದರಿಂದ ಏನಾಗುತ್ತೆ, ಲಿಕ್ವಿಡ್ ಕೂಡ ಗಲೀಜಾಗೋದಿಲ್ಲ. ನಾವು ಯಾವ ರೀತಿ ಲಿಕ್ವಿಡನ್ನು ರೆಡಿ ಮಾಡ್ಕೊಂಡಿರ್ತೀವಿ ಅದೇ ರೀತಿಯಾಗಿರುತ್ತೆ. ಸೊ ನಾವು ಸ್ಕ್ರಬ್ಬಿಂದ ಅದನ್ನು ಟಚ್ ಮಾಡಿ ಪಾತ್ರೆಗಳನ್ನು ಉಜ್ಜಿದಾಗ ಲಿಕ್ವಿಡ್ ಕೂಡ ಗಲೀಜಾಗ್ಬಿಡುತ್ತೆ, ಮತ್ತು ನೆಕ್ಸ್ಟ್ ಡೇ ಅದನ್ನು ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಈ ರೀತಿ ಸ್ಪ್ರೇ ಮಾಡಿಕೊಂಡು ನಾವು ಪಾತ್ರೆಗಳನ್ನು ಉಜ್ಜೋದ್ರಿಂದ ತುಂಬಾ ಈಸಿಯಾಗಿ ಪಾತ್ರೆಗಳನ್ನು ಕ್ಲೀನ್ ಮಾಡ್ಬೋದು. ಲಿಕ್ವಿಡ್ ಕೂಡ ಅಷ್ಟೇ ಆ ಕಡೆ ಈ ಕಡೆ ಎಲ್ಲ ಆಗೋದಿಲ್ಲ. ಖಾಲಿ ಆದ ತಕ್ಷಣ ಮತ್ತೆ ನೀರು ಮತ್ತು ಲಿಕ್ವಿಡನ್ನು ಹಾಕಿ ಈ ರೀತಿ ಸ್ಪ್ರೇ ಬಾಟಲಲ್ಲಿ ಹಾಕಿ ಇಟ್ಕೋಬೇಕು. ಚಿಕ್ಕ ಚಿಕ್ಕ ಬದಲಾವಣೆಗಳಿಂದ ನಮಗೆ ಸ್ವಲ್ಪ ಮೋಟಿವೇಟ್ ಆಗುತ್ತೆ ಡೈಲಿ ಕ್ಲೀನ್ ಮಾಡಲಿಕ್ಕೆ. ನಾನು ಇದೇ ರೀತಿಯಾಗಿ ಅವಾಗವಾಗ ನನ್ನ ರೊಟೀನಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ಮಾಡ್ಕೋತೀನಿ. ಸೊ ಪಾತ್ರೆಗಳು ಜಾಸ್ತಿ ಇದ್ದಾಗ ಹೇಗೆ ವಾಶ್ ಮಾಡಲಿ ಅಂತ ಒಮ್ಮೆ ಅನಿಸಿದ್ರು ಕೂಡ ಈ ರೀತಿ ಎಲ್ಲ ಮಾಡಿಕೊಂಡಾಗ ಓಕೆ ನಾನಿವಾಗ ಈ ರೀತಿ ಮಾಡ್ತಿದ್ದೀನಿ ಅನ್ನೋ ಒಂದು ಖುಷಿಯಲ್ಲಿ ಎಲ್ಲವನ್ನ ಕ್ಲೀನ್ ಮಾಡ್ಕೋಬಹುದು. ಸೊ ಪಾತ್ರೆಗಳು ತುಂಬಾ ಆಗಿಬಿಟ್ಟಿದೆ, ಎಲ್ಲವನ್ನ ಕ್ಲೀನ್ ಮಾಡಿದ್ದಾಯಿತು. ಸೊ ನೀರು ಕೂಡ ಅಷ್ಟೇ ನೀಟಾಗಿ ಬೇಷನ್ಗೆ ಹೋಗುತ್ತೆ ನೋಡಿ, ಇಲ್ಲ ಅಂತಾದರೆ ಸ್ಲ್ಯಾಬ್ ತುಂಬ ಆಗಿಬಿಡ್ತಾ ಇತ್ತು. ಮತ್ತು ಆ ನೀರನ್ನು ಕ್ಲೀನ್ ಮಾಡೋದು ಅದೇ ಕೆಲಸ ಆಗುತ್ತೆ. ಇನ್ನು ಈ ಪಾತ್ರೆಗಳನ್ನು ಬೆಳಿಗ್ಗೆ ಎದ್ದ ತಕ್ಷಣ ಜೋಡಿಸ್ಕೊಳ್ತೀನಿ, ಯಾಕಂದರೆ ಪಾತ್ರೆಗಳಲ್ಲಿ ನೀರಿನ ಅಂಶ ಇರುತ್ತೆ. ಬೆಳಿಗ್ಗೆ ಆಗೋದ್ರೊಳಗೆ ಅದು ಒಣಗಿ ಹೋಗಿರುತ್ತೆ, ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಮತ್ತು ಜೋಡಿಸ್ಕೊಳ್ಳಿಕ್ಕೆ ಈಸಿ ಆಗಿಬಿಡುತ್ತೆ. ಇನ್ನು ಫೈನಲಿ ಬೇಷನ್ ಕ್ಲೀನ್ ಮಾಡೋದು. ಬೇಷನ್ಗೂ ಕೂಡ ಅಷ್ಟೇ ಇದೇ ರೀತಿ ಲಿಕ್ವಿಡನ್ನು ಹಾಕಿ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ. ತುಂಬ ಈಸಿ ಆಗಿಬಿಡುತ್ತೆ. ಮತ್ತು ಅದಕ್ಕೆ ಲಿಕ್ವಿಡ್ ಹಾಕಿ ಅದೆಲ್ಲ ಮಾಡೋದಕ್ಕಿಂತ ಈ ರೀತಿ ತುಂಬ ಈಸಿ ಅಂತ ಬಿಡುತ್ತೆ. ಬೇಷನ್ ಕ್ಲೀನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ದಿನ ಕೂಡ ಇದೇ ರೀತಿಯಾಗಿ ಕೆಲವರು ಬಿಸಿ ನೀರಿನಲ್ಲಿ ಕೂಡ ಬೇಷನ್ನ ಕ್ಲೀನ್ ಮಾಡ್ತಾರೆ. ನಾನು ಬಿಸಿ ನೀರಿನಲ್ಲಿ ವೀಕ್ಲಿ ಒನ್ಸ್ ನಾನು ಒಂದು ಪೌಡರ್ ಸಿಗುತ್ತೆ ಅದನ್ನು ಹಾಕಿ ಕ್ಲೀನ್ ಮಾಡ್ತೀನಿ. ಇನ್ನು ಬೇಷನ್ ಯಾವಾಗಲೂ ಬ್ಲಾಕ್ ಆಗುತ್ತೆ ಅಂತ ಆದರೆ ಈ ರೀತಿ ಒಂದು ನೆಟ್ಟು ಸಿಗುತ್ತೆ, ಅದನ್ನು ಹಾಕಿದರೆ ಅದರಲ್ಲಿ ಚಿಕ್ಕ ಚಿಕ್ಕ ಕಸ ಕೂಡ ಸ್ಟೋರ್ ಆಗಿಬಿಡುತ್ತೆ, ಆವಾಗ ಬೇಷನ್ ಬ್ಲಾಕ್ ಆಗೋದಿಲ್ಲ. ಇನ್ನು ವೀಕ್ಲಿ ಒನ್ಸು ಒಂದು ಪೌಡರ್ ಸಿಗುತ್ತೆ, ಬ್ಲೀಚ್ ಪೌಡರ್ ಸಿಗುತ್ತೆ, ಅದನ್ನು ಕೂಡ ವೀಕ್ಲಿ ಒನ್ಸ್ ಹಾಕಿ ಬಿಸಿ ನೀರಿನಿಂದ ಅದನ್ನು ಹಾಕಿದರೆ ಬ್ಲಾಕ್ ಆಗೋದಿಲ್ಲ. ಸೊ ಇದು ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಈ ರೀತಿ ನೆಟ್ಟನ್ನು ತಂದು ಹಾಕ್ಕೊಳ್ಳಿ. ಹಾಗೆ ಬೇಷನ್ ಕೂಡ ಅಷ್ಟೇ ದಿನಾಲೂ ತಿಕ್ಕಿ ಕ್ಲೀನ್ ಮಾಡಬೇಕಾಗತ್ತೆ, ಯಾಕಂದರೆ ಅದರಲ್ಲಿ ಲೋಳೆ ಅಂಶ ಕಟ್ಕೊಂಡು ಬಿಡುತ್ತೆ. ನಾವು ದಿನನಿತ್ಯ ಕಿಚನ್ ಸಿಂಕನ್ನು ಜಾಸ್ತಿಯಾಗಿ ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ಅದರಲ್ಲಿ ಲೋಳೆಗಳು ಕಟ್ಟುವ ಸಾಧ್ಯತೆ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಡೈಲಿ ನೀರನ್ನು ಹಾಕಿ ಕ್ಲೀನ್ ಮಾಡಬೇಕು, ಸೋಪಿನಿಂದ ವಾಶ್ ಮಾಡಿ ಕ್ಲೀನ್ ಮಾಡಬೇಕು. ಇನ್ನು ಈ ಪಾತ್ರೆಯಲ್ಲಿ ವೇಸ್ಟೇಜ್ ನೀರು ಬರುತ್ತಲ್ವ, ನಾವು ನೀರನ್ನು ಪ್ಯೂರಿಫೈ ಮಾಡಿರ್ತೀವಿ, ಅದರಿಂದ ವೇಸ್ಟೇಜ್ ನೀರಿಂದ ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಡೈಲಿ ಒಂದು 15 ನಿಮಿಷ ಆದರೂ ಮಲಗೋಕ್ಕೆ ಮುಂಚೆ ಕಿಚನ್ಗೆ ಕೊಡಲೇಬೇಕು. ಊಟ ಆದ ತಕ್ಷಣವೇ ಕಿಚನ್ನ ಕ್ಲೀನ್ ಮಾಡಲಿಕ್ಕೆ ಬರಬಾರ್ದು, ಯಾಕಂದರೆ ಊಟ ಆದ ತಕ್ಷಣ ನಮಗೂ ಕೂಡ ಫುಲ್ ಹೆವಿ ಆಗಿರುತ್ತೆ. ಆವಾಗ ನಿಂತ್ಕೊಂಡು ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿದಾಗ ಮತ್ತೆ ಸುಸ್ತು ಅನ್ನಿಸುತ್ತೆ. ಸೊ ಸ್ವಲ್ಪ ಒಂದು 10 ನಿಮಿಷ ಬಿಟ್ಟು ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡಿ ಕಿಚನ್ ಕ್ಲೀನ್ ಮಾಡಿ ಮಲಗೋದ್ರಿಂದ ಬೆಳಗಿನ ದಿನ ತುಂಬ ಚೆನ್ನಾಗಿ ಹೋಗುತ್ತೆ.
ಸಣ್ಣ ಪುಟ್ಟ ಟಿಪ್ಸ್ ಜೊತೆ ಇವತ್ತಿನ ಕ್ಲೀನಿಂಗ್ ರೊಟೀನ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಹಾಗೆ ಫೈನಲ್ ಆಗಿ ಸ್ಕ್ರಬ್ ಮತ್ತು ಬಟ್ಟೆ ವಾಶ್ ಮಾಡಲಿಕ್ಕೆ ತುಂಬಾ ಟೈಮ್ ಹಿಡಿತಾ ಇತ್ತು. ಯಾಕಂದರೆ ಬಟ್ಟೆ ಆದರೆ ಬಿಸಿ ನೀರಿನಲ್ಲಿ ತೊಳೆದು ಅಥವಾ ಸೋಪನ್ನು ಹಾಕಿ ತಿಕ್ಕಿ ತೊಳೆದು ತುಂಬ ಟೈಮ್ ಹಿಡಿಯುತ್ತೆ. ಸೊ ಅದು ಚೆನ್ನಾಗಿ ತೊಳೆದಿಲ್ಲ ಅಂತ ಆದರೆ ಸ್ಮೆಲ್ ಬಂದ್ಬಿಡುತ್ತೆ. ಸೊ ಆದರೆ ಇದು ಟಿಶ್ಯೂ ರೀತಿಯಾಗಿರುತ್ತೆ, ತುಂಬ ಈಸಿಯಾಗಿ ವಾಶ್ ಮಾಡ್ಕೋಬಹುದು. ಇನ್ನು ವಾಶ್ ಮಾಡಿ ಒಂದು 10 ನಿಮಿಷದಲ್ಲಿ ಒಣಗಿಬಿಡುತ್ತೆ. ಹಾಗಾಗಿ ಅದು ಸ್ಮೆಲ್ ಕೂಡ ಬರೋದಿಲ್ಲ. ಒಂದು 15 ಡೇಸು ತುಂಬ ಚೆನ್ನಾಗಿ ಯೂಸ್ ಮಾಡ್ಲಿಕ್ಕೆ ಬರುತ್ತೆ. ನೆಕ್ಸ್ಟ್ ನಾವು ಅದನ್ನು ಥ್ರೋ ಮಾಡ್ಬೋದು ಮತ್ತೆ ಯೂಸ್ ಮಾಡ್ಬೋದು, ಯಾಕಂದರೆ ಅದರಲ್ಲಿ ತುಂಬ ಪೀಸ್ಗಳಿರುತ್ತೆ. ಸೊ ಫೈನಲಿ ಇದನ್ನು ಕೂಡ ವಾಶ್ ಮಾಡಿ ಒಣಗಿಸ್ತೀನಿ. ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.